ಸ್ವಾಮಿಯೇ ಶರಣಮಯ್ಯಪ್ಪ. ವೆಲ್ಕಮ್ ಟು ಯೋಗಿ ಗದಗ್ ಚಾನಲ್. ದಿಸ್ ಇಸ್ ದ ಥರ್ಡ್ ಡೇ ಆಫ್ ಅಯ್ಯಪ್ಪ ಮಾಲಾಧಾರಿ ವ್ರತ. ಸೊ ನನ್ನದು 3ನೇ ದಿವಸದ ವ್ರತವನ್ನು ಮಾಡ್ತಾ ಇದ್ವಿ. 3 ದಿವಸಗಳಲ್ಲಿ ಜೀವನದಲ್ಲಿ ಬದಲಾವಣೆಗಳಾಗುತ್ತಾ? ಅಷ್ಟು ಸರಳವಾಗಿ ಆಗಲ್ಲ. ಇದು ಕನಿಷ್ಠ ಯಾವುದೇ ಒಂದು ವ್ರತವನ್ನು ಮಾಡಿದ್ವಿ ಕಾಲ ಮಾಡಬೇಕು. ಹಾಗೆ ನಿಧಾನವಾಗಿ ಮನಸ್ಸು, ದೇಹ, ಆತ್ಮ ಎಲ್ಲವೂ ಬದಲಾಗ್ತಾ ಹೋಗ್ತದೆ. ಸೊ ಇವತ್ತು 3ನೇ ದಿವಸದ ವಿಶೇಷ ಅಂದರೆ ನಿನ್ನೆ ರಾತ್ರಿ ಪೂಜೆ ಇತ್ತು. ರಾತ್ರಿ 11:30 ಮಲ್ಕೊಂಡ್ವಿ. ಆದರೂ ಕೂಡ ನಮ್ಮ ಗುರುಗಳು ಬಿಡಲಿಲ್ಲ. ಬೆಳಗ್ಗೆ ಸರಿಯಾಗಿ 4 ಗಂಟೆಗೆ ಉತ್ಥಾನ ಆಗುತ್ತೆ. ಸೊ ಎಲ್ರಿಗೂ ಚಪ್ಪಾಳೆ ತಟ್ಟಿ ಹೇಳೋ ಅಷ್ಟೊತ್ತಿಗೆ ಕಣ್ಣೆಲ್ಲ ಉರಿತಾ ಇರ್ತದೆ. ಆದರೂ ಕೂಡ ಅಯ್ಯಪ್ಪನ ವ್ರತ ಮಾಡಬೇಕಲ್ವ, ಎಲ್ಲರೂ ಕಷ್ಟಪಟ್ಟು ಎದ್ದು ತಣ್ಣೀರಿನ ಸ್ನಾನ ಮಾಡಿ ಸರಿಯಾಗಿ 5 ಗಂಟೆಗೆ ಪೂಜೆಗೆ ರೆಡಿ ಆದ್ವಿ. 6 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗೀತು. ಅದಾದಮೇಲೆ ಎಲ್ಲರೂ ಸ್ವಲ್ಪ ಬಿಸಿ ನೀರನ್ನು ಕುಡಿದು ತಮ್ಮ ತಮ್ಮ ಕಾಯಕಗಳಿಗೆ ರೆಡಿ ಆಗ್ತಾ ಇದ್ದಾರೆ. ಬೆಳಗ್ಗೆ ಕೆಳಗಡೆ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಸೊ ಬೆಳಗ್ಗೆ ನಾವು ತಿಂಡಿ ಮಾಡಿ ಹೋದರೆ ಸಂಜೆವರೆಗೂ ಕೆಲವೊಬ್ಬರು ನಿರಾಹಾರ ಅಥವಾ ನೀರನ್ನು ಕುಡಿದೇ ವ್ರತವನ್ನು ಮಾಡ್ತಾರೆ. ಸೊ ಇಷ್ಟು ಕಠಿಣ ವ್ರತವನ್ನು ಮಾಡೋ ಎಲ್ಲ ಭಕ್ತಾದಿಗಳಿಗೂ ಅಯ್ಯಪ್ಪ ಕರುಣಿಸಲಿ. ಹಾಗೂ ಈ ಜಗತ್ತಿಗೆ, ಈ ಪ್ರಪಂಚಕ್ಕೆ ಅಯ್ಯಪ್ಪ ಒಳ್ಳೇದು ಮಾಡಲಿ. ಎಲ್ಲರಿಗೂ ಈ ಅಯ್ಯಪ್ಪ ಸ್ವಾಮಿಗಳ ಮೂಲಕ, ಆರಾಧನೆ ಮೂಲಕ ಲೋಕ ಕಲ್ಯಾಣದ ಕೆಲಸಗಳಾಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಇವತ್ತಿನ ದಿನ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಈ ಮೆಸೇಜ್ ಇಷ್ಟ ಆದರೆ ಯೋಗಿ ಗದಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.